ಎಲ್ಲ ಇವಳನ್ನ ಕರ್ಕೊಂಡ್ ಬಂದ್ಬಿಟ್ರಲ್ಲಪ್ಪ ಇವಾಗ. ಕನಕ ಎಷ್ಟ್ ದಿನ ಆಯ್ತು ನಿನ್ ನೋಡಿ. ಎಷ್ಟು ದಿವಸ ಆತ ನಿನ್ ನೋಡಿ. ನಿನ್ನನ್ನು ನೋಡಿ ತುಂಬಾ ತಿಂಗಳಾಯ್ತು ಚಿಕ್ಕಮ್ಮ. ಹೇಗಿದ್ಯಾ? ನೀವ್ ಒಳಗ್ ಆಮೇಲೆ ಮಾತಾಡೋಣ. ನನಗ್ ತುಂಬಾ ಸಂತೋಷ ಆಗ್ತಿದೆ. ಇಲ್ ಬಾರೋ ಕಳ್ಳನ್ ಮಗನೆ ಬಾಮೈದ, ಸಡನ್ ಆಗಿ ಇವಳನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಕುತೂಹಲ ಇಟ್ಕೋ ಬಾಬಾ, ಬಂದಿದ್ದಾಳಲ್ಲ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ, ನಿಮ್ ಆಟ ಎಲ್ಲ ಬಂದಾಗತ್ತೆ. ಎಲ್ಲ ಇವನ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ಇವ್ರೇನೋ ಸ್ಟ್ರಾಂಗ್ ಆಗಿ ಐಡಿಯಾ ಮಾಡೋರಂಗಿದೆ. ಅಕ್ಕ ಇಲ್ಲೋಡ, ಇದೇ ನಮ್ ಮನಿ. ಏ ಗೋವಿಂದ, ತಿರುಪತಿ, ಬಾಲಾಜಿ ಬಂದ್ ನೋಡ್ರು. ನಿಮ್ ಅರುಣಮ್ಮ ಬಂದಾಳ ನೋಡು. ಕುಂದ್ರಕ್ಕ. ಏ ಲತಾ, ಕುಡಿಲಿಕ್ ನೀರ್ತಾ. ಏನ್ರೋ ಗಂಡ್ಮಕ್ಳ, ಹೇಗಿದ್ದೀರಾ? ಹಾ, ಏನ್ರೋ ಹ್ಯಾಪ್ ಮೋರೆ ಹಾಕೊಂಡು ನೋಡ್ತಾ ನಿಂತಿದ್ದೀರಲ್ಲ? ನಿಮ್ಮನ್ನ ನೋಡಕ್ಕೆ ಎಷ್ಟು ದೂರದಿಂದ ಬಂದಿದ್ದೀನಿ ನಾನು. ಯಾಕೇನು ಮಾತಾಡ್ತಾ ಇಲ್ಲ? ಹಾ, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಇವಾಗ? ಅಮ್ಮ ಅಜ್ಜಿ ಎಲ್ಲ ಸೇರಿ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಏನೋ ಮದ್ವೆ ಹುಡುಗ, ಏನ್ ಸಮಾಚಾರ? ಏನಿರುತ್ತೆ ಅರುಣಮ್ಮ? ಏನೂ ಇಲ್ಲ. ಏನು ಇಲ್ಲ ಅಂತ ಹೇಳ್ತಿದ್ಯಲ್ಲೋ. ನೀನು ಮಾಡಿರೋ ಕೆಲ್ಸ ನಿಮ್ಮೂರ್ ದಾಟಿ ನಮ್ಮೂರವರೆಗೂ ಬಂದಿದೆ ಸುದ್ದಿ. ಏನಿರುತ್ತಮ್ಮ? ಇಷ್ಟಪಟ್ಟಿದ ಹುಡುಗಿ ಕುತ್ತಿಗೆನೆ ತಾಳಿ ಕಟ್ಟಿದ್ದು. ನಿಮಗೇನು ಕಟ್ಟು ಬಿಡ್ತೀರಾ? ನಾಚಿಕೆ ಇಲ್ದಿರೋ ಮೂಲಕ್ಕೆ ಹುಲ್ಲಾಕಿ ನಾವು ಸಾಕ್ತಾ ಇದ್ರೆ ನೀವು ಮನೆ ಮರ್ಯಾದೆನೆ ಮಣ್ಪಾಲ್ ಮಾಡ್ಬಿಟ್ಟಿದ್ದೀರಾ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ, ಒಳ್ಳೆ ಹುಡುಗಿ. ಏನೇ ಲತಾ, ನೀನ್ ಈ ಮನೆ ಕಾಲಿಟ್ಟು ಗಳಿಗೆ ತುಂಬಾ ಚೆನ್ನಾಗಿತ್ತು ಅನ್ಸತ್ತಲ್ವಾ? ಎಲ್ಲ ನಿನ್ನೆ ಫಾಲೋ ಮಾಡ್ತಾ ಇದಾರಲ್ಲ. ಏನೋ ತಿರುಪತಿ, ನೀನ್ ತಮ್ಮಂದಿರು ನಿನ್ ಜೊತೆ ಎಂಜಲ್ ಹಾಲು ಕುಡ್ದು ಬೆಳ್ದವ್ರೆ. ನಿನ್ನ ಬುದ್ಧಿನೇ ಅವ್ರಿಗೂ ಬಂದ್ಬಿಟ್ಟಿದೆ ಅನ್ಸತ್ತಲ್ಲ. ನೀನೇನೋ ಓಡ್ ಹೋಗಿ ಮದ್ವೆ ಮಾಡ್ಕೊಂಡೆ. ನಿನ್ನ ತಮ್ಮ ಮದ್ವೆ ಮಂಟಪದಲ್ಲಿ ಮದ್ವೆ ಹೆಣ್ಣನ್ ಬಿಟ್ಟು ಊರ್ ಜನ ಎಲ್ಲ ನೋಡುವಾಗ್ಲೇ ಮತ್ತೊಬ್ಳು ಕುತ್ತಿಗೆ ತಾಳಿ ಕಟ್ಟದ. ಏನ್ರೋ ಅಣ್ಣ ತಮ್ಮಂದಿರ್ 3 ಜನ ಮಾತಿಲ್ದೆ ಗರ್ಡ್ಗಂಬ ತರ ನಿಂತಿದ್ದೀರಲ್ಲ? ನೋಡ್ ಶಾಕ್ ಆಗೋಯ್ತಮ್ಮ. ಶಾಕು ನೀವ್ ಕೊಡ್ತಾ ಇದ್ದೀರಾ ಕಣ್ರು. ನಿಮ್ಮೇಟಿಗೆ ನಿಮ್ಮಮ್ಮ ನುಟ್ಟು ನೋಡಿ. ಸರಿ ಬಿಡಿ, ನೀವ್ ಮಾಡೋದೇನೋ ಮಾಡಿದೀರಾ. ಈಗ ನಾವು ಮಾಡ್ಬೇಕಾಗಿರೋದನ್ನ ಮಾಡ್ಬೇಕಲ್ಲ. ಕನಕ, ಅರುಣಮ್ಮಗ ಬಾಳ ತ್ರಾಸ ಆಗೈತಿ ಅಂತ ಕಾಣಿಸುತ್ತ. ರೂಮ್ ಕರ್ಕೊಂಡ್ ಹೋಗ್ರಿ. ನಡ್ರಿ ಹೋಗೋಣ. ಏಯ್, ಚಾ ಮಾಡಿ ಏನ? ಹಾಲ್ನ ಕಾಯಕ್ಕಿಟ್ಟಿದ್ದೀನಿ ಅತ್ತೆ. ನಾವ್ ಕೋಣಿಯಾಗಿರ್ತೀವಿ. ಕೋಣಿ ಒಳಗ್ ಬರಕ್ ಮುಂದ ಬಾಗಿಲ್ ಬಡ್ದು ಬಾ. ಕಳ್ಳು ಬೆಕ್ಕ ಅಡ್ಗಿ ಮನಿಗ್ ಬಂದಂಗ, ಕೋಳಿ ಮರಿಯಂಗ ನೀವ್ ಈ ಮನಿಗ್ ನುಗ್ದಂಗ ಸೀದಾ ಬಂದ್ಬಿಡ್ಬೇಡ. ಆಗ್ಲಿ ಅತ್ತೆ. ನೀ ಬಾ ಅಕ್ಕ. ಅಲ್ವೋ ಬಾಲಾಜಿ, ಯಾವಾಗ್ಲೋ ನಿನ್ನ ಚಿಕ್ಕ ವಯಸ್ಸಲ್ಲಿ ರಿಲೀಸ್ ಆಗಿರೋ ಜುರಾಸಿಕ್ ಪಾರ್ಕ್ ಡೈನೋಸಾರ್ ಮತ್ತೆ ಇಲ್ಲಿ ಪ್ರತ್ಯಕ್ಷ ಆಗಿದೆ. ಅದೇನಪ್ಪ ನನಗೂ ಟೆನ್ಷನ್ ಆಗ್ತಾ ಇರೋದು. ಮಾವ ಇವ್ರನ್ನ ಗೋವಿಂದನ್ ಮದ್ವೆ ಅಂತ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅನ್ಕೊಳ್ಳೋದೇನು ಲತಾ, ಅದಕ್ಕೆ ಬಂದಿರೋದು. ಮೊದ್ಲೇ ಇವಳದು ಶಕುನಿ ಬುದ್ಧಿ, ಉಸಿರಾಡಿದ್ರೆ ವಿಷ ಹರಡ್ತಾಳೆ. ಇವಾಗ ಏನ್ ಮಾಡ್ಬೇಕು ಅಂತ ಬಂದಿದ್ದಾಳೋ ಏನೋ. ಇವಾಗ ಅವ್ರ ಒಳಗಡೆ ಏನ್ ಪ್ಲಾನ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಾರೆ ಅನ್ಸುತ್ತೆ. ಇವಾಗ ನೀನ್ ಕಾಫಿ ತಗೊಂಡೋಗ್ತೀಯಲ್ಲ, ಏನ್ ಮಾತಾಡ್ತಾರೆ ಅಂತ ಬಾಗ್ಲತ್ರನೇ ನಿಂತ್ಕೊಂಡು ಸೈಲೆಂಟ್ ಕೇಳಿಸ್ಕೊ. ಅಪ್ಪೋ ನೀನ್ ಸುಮ್ನೆ ಇರೋ, ಅವ್ರು ಆಲ್ರೆಡಿ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ಈಗ ಅವಳು ಕಿವಿ ಕೊಟ್ಟು ಕೇಳ್ತಾ ವಿಷಯ ಗೊತ್ತಾಗಿ ಖುಷಿನಲ್ಲಿ ಜೋರಾಗಿ ವಿಸಿಲ್ ಹಾಕಿದ್ಲು ಅನ್ಕೋ, ಆಮೇಲೆ ನಮ್ಮೆಲ್ರಿಗೂ ಶಂಕ ಊದಿ ಮೂಟೆ ಕಟ್ಬಿಡ್ತಾರೆ. ಅಮ್ಮೇ ಹಂಗೇನಾದ್ರು ಮಾಡ್ಬಿಟ್ಟಿಯಾ? ಅಲ್ಲಿಗೆ ಸೈಲೆಂಟ್ ಆಗಿ ಹೋಗಿ ಕಾಫಿ ಕೊಟ್ಬಿಟ್ಟು ಬರ್ತಾ ಇರೋ. ಈಗಾಗ್ಲೇ ಊರಲ್ಲಿ ಯಾರೇ ಮದ್ವೆ ಆದ್ರೂ ನಮ್ಮನ್ನೇ ಬೈತಾ ಇದಾರೆ. ಅಯ್ಯೋ, ಹಾಲಿಟ್ ಬಂದಿದ್ದೆ. ಏ ಮಗನೇ ಗೋವಿಂದ, ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಇಲ್ಲದೇ ಇದ್ರೆ ನಿನ್ನ ಹೆಸರಲ್ಲಿರೋ ಗೋವಿಂದನ ಜೀವನ ಪೂರ್ತಿ ಹೇಳಬೇಕಾಗತ್ತೆ. ಅಪ್ಪ ಹೆದರಿಸ್ಬೇಡ ಅಪ್ಪ. ಸರಿ ಹೋಗ್ಲಿ ಬಿಡು, ಧೈರ್ಯವಾಗಿರು.
ಹುಷಾರಾಗಿರು. ಹೋಗ್. ಏನೋ ಏನಾಗಿರ್ಬೋದು ಅಂತ. ಏನಲ್ಲೇ CNM CNM ಅಂದ್ರೆ ಚಿಕ್ಕ ನನ್ ಮಗನೆ ಅಂತ ತಾನೇ? ಅಲ್ಲ, ಛತ್ರಿ ನನ್ ಮಗನೇ ಅಂತ. ನೋಡ್ದ್ಯಾ, ಗೋವಿಂದಂಗೆ ಈ ಗತಿ. ನೀನು ಕಳ್ಳತನದಲ್ಲಿ ತಾಳಿ ಕಟ್ಟಿದ್ಯಾ. ನಿನ್ನ ಪರಿಸ್ಥಿತಿ ಏನೋ. ಏಯ್, ನಿನ್ನ ವಿಷಯಕ್ಕೆ ಮಾತ್ರ ನಾನು ಕೈ ಹಾಕಲ್ಲ. ನಿನ್ನ ಹಣೆ ಬರ, ಅದೇನಾದ್ರೂ ಮಾಡ್ಕೊ. ಅಪ್ಪ ಅಪ್ಪ, ಅಯ್ಯೋ ಇದ್ಯಾವ್ದಿದು? ನಡು ನೀರಲ್ಲೇ ಎಲ್ಲ ನನ್ನ ಮುಳುಗ್ಸೋ ತರ ಇದಾರಲ್ಲಪ್ಪ. ಹಾಯ್ ಯಜಮಾಂತಿ, ನಾನೇ ನಿಂಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ, ನೀನೇ ಫೋನ್ ಮಾಡಿದೆ. 100 years ನಿನಗೆ. ಸಾಕು ಸಾಕು. ಏನ್ ಸಾಕು ಸಾಕು? ಸುಮ್ನೆ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತ ಕತೆ ಹೇಳ್ಬೇಡ. ನಾನೇ ತಾನೇ ಮಾಡಿದ್ದೀಗ. ನಿಜವಾಗ್ಲೂ ಗೀತಾ, ನೀನ್ ಫೋನ್ ಮಾಡಿದ ತಕ್ಷಣ ನಾನು ರಿಸೀವ್ ಮಾಡಿದೆ ಅಂತಂದ್ರೆ ಅದಕ್ಕೇನ್ ಅರ್ಥ? ನಿನಗ್ ಫೋನ್ ಮಾಡ್ಬೇಕು ಅಂತಾನೆ ಫೋನ್ ತೆಗ್ದಿದೆ ಅಂತ ಅರ್ಥ ತಾನೆ? ಮತ್ತೇನು? ನಿನಗೊಂದು ವಿಷಯ ಹೇಳ್ಬೇಕು ಗೀತಾ. ಏನು? ನಮ್ಮಮ್ಮ ಸ್ಪೆಷಲ್ ಸ್ಕ್ವಾಡ್ನ ಕರೆಸಿದ್ದಾರೆ. ಸ್ಪೆಷಲ್ ಸ್ಕ್ವಾಡಾ? ಹೌದು ಗೀತಾ. ಇವಾಗ ನಿಮ್ಮಪ್ಪ ಅದೇನೇನೋ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಬೇಕು ಅಂತ ಅನ್ಕೊಂಡಿದಾರಲ್ಲ, ಅದೇ ವಿಚಾರವಾಗಿ ಏನ್ಕೋತೀನಿ. ನಮ್ಮ ಸಂಬಂಧಿಕರಲ್ಲಿ ಒಬ್ರು ಆಂಟಿ ಇದ್ದಾರೆ, ಅರುಣಮ್ಮ ಅಂತ. ಅವ್ರನ್ನ ಕರೆಸಿದ್ದಾರೆ. ಅರುಣಮ್ಮ ಹೆಸರು ಸಾಫ್ಟ್ ಆಗೇ ಇದೆಯಲ್ಲ. ಹೆಸರು ಸಾಫ್ಟ್ ಆಗೇ ಇದೆ, ಯೋಚನೆಗಳು ಮಾತ್ರ ಸಿಕ್ಕಾಪಟ್ಟೆ ಹಾರ್ಡ್. ನಾವು ಹುಷಾರಾಗಿರ್ಬೇಕು. ಹಾ ಸರಿ ಬಿಡು, ನೋಡ್ಕೊಳ್ಳೋಣ. ಆಕ್ಚುಲಿ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ, ಈಗ ಅತ್ತೆಗಿನ್ನ ಪವರ್ಫುಲ್ ಯಾರೂ ಇಲ್ಲ. ಅತ್ತೆ ಮುಂದೆ ಮಿಕ್ಕದವರೆಲ್ಲ. ಹಂಗೆಲ್ಲ ನೀನು ಯೋಚನೆ ಕೂಡ ಮಾಡಬೇಡ. ಸರಿ ಬಿಡು, ನೀನ್ ನನಗೆ ಹೆದರಿಸ್ಬೇಡ. ಏನೋ ಸ್ವಲ್ಪ ಧೈರ್ಯವಾಗಿದ್ದೀನಿ. ಧೈರ್ಯವಾಗಿರೋದು ಮಾತ್ರ ಅಲ್ಲ, ಸ್ವಲ್ಪ ಹುಷಾರಾಗಿ ಕೂಡ ಇರಬೇಕು. ಸರಿ ಸರಿ. ಮೊದ್ಲು ಒಂದ್ ವಿಷಯ ನೆನ್ಪಲ್ಲಿಟ್ಕೋ. ಏನು? ಈಗ ನಮ್ ಕಡೆಯಿಂದ ಎಷ್ಟೋ ಜನ ಬರ್ತಾರೆ, ನಿಮ್ ಕಡೆಯಿಂದನೂ ಎಷ್ಟೋ ಜನ ಬರ್ತಾರೆ. ಈಗ ಈ ಫಂಕ್ಷನ್ ನಡಿಬೇಕಾದ್ರೆ ಎಷ್ಟೋ ಜನ ಏನಾದ್ರೂ ಒಂದ್ ಹೇಳಿ ಇರಿಟೇಟ್ ಮಾಡ್ತಾರೆ. ನಮ್ ಕಡೆ ಜನ ಆಗಿರ್ಲಿ, ನಮ್ ಮನೆ ಜನ ಆಗಿರ್ಲಿ, ಏನಾದ್ರೂ ಸ್ವಲ್ಪ ಹಿಂಸೆ ಆದ್ರೂ ಅದ್ ಎಲ್ಲದನ್ನು ನೀನು ಮ್ಯಾನೇಜ್ ಮಾಡ್ಕೊಂಡು ಸಹಿಸ್ಕೋಬೇಕು. ಹಾಗೆ ಆ ಕಡೆಯಿಂದ ಯಾರೇ ಹಿಂಸೆ ಕೊಟ್ರು ನಾನ್ ಸಹಿಸ್ಕೊಂಡು ಹೋಗ್ತೀನಿ, ಆಯ್ತಾ? ಹೌದು, ಆತರ ಹೊಂದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಎಲ್ಲರೂ ಜುಟ್ಟು ಹಿಡ್ಕೊಂಡು ಜಗಳ ಆಡ್ತಾರೆ. ಹಾಗ್ ಮಾಡ್ಬಾರ್ದು ಅಂತಾನೆ ನಾನ್ ಹೇಳ್ತಿರೋದು. ಆದ್ರೆ ನಮ್ಮಮ್ಮ ಅವ್ರನ್ನ ಕರ್ಸಿರೋದೇ ಏನೋ ಜಗಳ ಮಾಡ್ಸೋದಕ್ಕೆ ಅನ್ಸುತ್ತೆ. ಹುಷಾರಾಗಿರ್ಬೇಕು. ಹಬ್ಬಾ, ಎಷ್ಟ್ ಸರಿ ಹೇಳ್ತ್ಯಾ? ಸುಮ್ನೆ ಹೆದರ್ಸ್ಬೇಡ. ನೀನ್ ಹೇಳ್ತಾ ಇದ್ರೆ ನನಗ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದ್ರೆ ನನಗ್ ತಲೆನೇ ಓಡಲ್ಲ. ಹೌದಾ? ಆ ಟೆನ್ಷನ್ ಎಲ್ಲ ಹೋಗಿಸ್ಬಿಡ್ಲಾ? ಅದ್ ಹೇಗೆ? ಎಚ್ಚಿ, ಯಾವಾಗ್ಲೂ ಇದೆ ಕತೆನಾ? ಏನ್ ಗೀತಾ, ವಯಸ್ಸಲ್ಲಿರೋರು ನಾವು, ಹೊಸದಾಗ್ ಮದ್ವೆ ಬೇರೆ ಆಗಿದೆ. ಮುತ್ತು ಕೊಡಂಗಿಲ್ಲ ಅಂತಂದ್ರೆ ಇನ್ನೇನಕ್ ಬೇಕು ಈ ಕೆಟ್ಟ ಜೀವನ? ಇದೊಂದೇ ನಾ ಜೀವನ? ಇದೊಂದೇ ಜೀವನ ಅಲ್ಲ ಅನ್ನು, ಆದ್ರೆ ಜೀವನದಲ್ಲಿ ಇದು ಇಂಪಾರ್ಟೆಂಟ್ ಅಲ್ವಾ? ಇನ್ನೇನು ಇಲ್ವಾ ಹಾಗಾದ್ರೆ? ಏನಕ್ಕಿಲ್ಲ? ಏನು? ಐ ಲವ್ ಯು. ಸಾಕು ಸಾಕು. ಏ ಯಜಮಾಂತಿ, ಐ ಲವ್ ಯು. ಐ ಟು ಲವ್ ಯು. ಏನೇ ಹೇಳ್ದೆ? ರೊಮ್ಯಾನ್ಸ್ ಎಲ್ಲಿ? ಇಷ್ಟು ಸಾಕು. ಸರಸ ಅಂದ್ರೆ ಇಷ್ಟು ನೀರಸವಾಗಿರಬಾರದು. ನಿನ್ ಜೊತೆ ಹೀಗಿದ್ರೇನೆ ಓವರ್ ಆಗಾಡ್ತ್ಯಾ. ಇನ್ನ ರೊಮ್ಯಾಂಟಿಕ್ ಅಂದ್ರೆ ಓಡ್ಕೊಂಡ್ಬಂದು ಗೋಡೆ ಹಾರಿ ಮನೆಗೆ ಬಂದ್ಬಿಡ್ತ್ಯಾ. ಏಯ್, ಈ ಐಡಿಯಾ ಒಂಥರ ಚೆನ್ನಾಗಿದೆ. ಸಾಯಿಸ್ಬಿಡ್ತೀನಿ ನಿನ್ನ, ನೆಟ್ಟಗಿರು. ಈಗ್ಲೇ ನಮ್ಮಪ್ಪಂಗೆ ನಿನ್ ಮೇಲೆ ಸಾಯಿಸೋಷ್ಟು ಕೋಪ ಬಂದಿದೆ. ಹೌದು, ನಿಮ್ಮಪ್ಪ ಯಾಕೆ ನನ್ನ ಯಾವಾಗ ನೋಡಿದ್ರು ಯಾರೋ ಆಚೆವನ್ನ ನೋಡೋ ತರ ನೋಡ್ತಾ ಇರ್ತಾರಲ್ಲ? ಮತ್ತಿನ್ನೇನು, ಅವ್ರ ಮುದ್ದು ಮಗಳನ್ನ ರಾಕ್ಷಸನ್ ತರ ಮದ್ವೆ ಆಗಿದ್ಯಲ್ಲ. ಏಯ್ ರಾಕ್ಷಸಿ, ನೀನ್ ಪ್ರತಿ ಸಲ ಈ ಮಾತಾಡಿ ನನ್ನ ಸಾಯಿಸ್ಬೇಡ. ಏನು ಮದ್ವೆ ಮಾಡಿಸ್ಬಿಡ್ತಾ ಇದ್ರಾ? ಮಾಡ್ತಿದ್ರು. ಅವ್ರಿನ್ನೂ ಒಳ್ಳೆ ಹುಡ್ಗನ್ ನೋಡಿ ಮದ್ವೆ ಮಾಡಿಸ್ತಿದ್ರೇನು? ನನಗಿಂತ ಒಳ್ಳೆ ಹುಡುಗನ್ ಹುಡುಕಿ ಮದುವೆ ಮಾಡಿಸ್ತಿದ್ರ ನಿಮ್ಮಪ್ಪ? ಹೌದು, ನಮ್ಮಪ್ಪ ಯಾವಾಗ್ಲೂ ನನಗ್ ಬೆಸ್ಟೇ ಕೊಡೋದು. ಅಂದ್ರೆ ನಾನ್ ವೇಸ್ಟ್ ಅಂತ ಆಯ್ತು. ಹಂಗಾದ್ರೆ ಓಕೆ, ಬಾಯ್.
ಮೊಬೈಲ್ ಹಂಗ್ ತಿರುಗ್ಸಿದ್ರೆ ಏನರ್ಥ? ವಿಡಿಯೋ ಕಾಲ್ ಯಾಕೆ ಮಾಡಿದ್ದು? ನೋಡಿಲ್ಲಿ. ನಾನು ನೋಡಲ್ಲ. ಓಕೆ, ಈಗೇನಾದ್ರೂ ಫೋನ್ ತೆಗ್ದು ಮುಖ ತೋರಿಸ್ಲಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡಲ್ಲ ಅಷ್ಟೇ. ಹೀಗ್ ಮೂತಿ ಅಂತ ಇಟ್ಕೊಂಡಿದ್ರೆ ತುಂಬಾ ಮುದ್ದ ಕಾಣ್ತೀಯ. ಲವ್ ಯು ಯಜಮಾನ. ನಿನಗೆ ಸಮಾಧಾನ ಮಾಡೋದು ಚೆನ್ನಾಗಿ ಗೊತ್ತು. ಐ ಲವ್ ಯು. ಪಲ್ಲವಿ, ನಿಮ್ಮಿಬ್ರಿಗೂ ಒಂದು ಮಾತು ಹೇಳಬೇಕು. ನೀವು ನಿಮ್ಮ ಮಕ್ಳಿಗೋಸ್ಕರನೇ ಇಷ್ಟು ದಿನ ಎಲ್ಲ ಮಾಡಿದ್ರಿ. ಅವ್ರನ್ನ ನೀವು ಚೆನ್ನಾಗಿ ಬೆಳೆಸಿದ್ದೀರಾ. ಅವ್ರು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋಂಗಿದ್ದೀರಾ. ನಿಮ್ಗೆ ಯಾವಾಗಲೂ ಒಳ್ಳೆ ಮನಸ್ಸು, ಒಳ್ಳೆ ಯೋಚನೆ ಇದೆ ಹೊರತು ಬೇರೆದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಗೀತನ ಪೂರ್ವಿನ ನಮ್ಮ ಥರ ಒಂದು ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ಬೇಕು ಅಂತ ತುಂಬ ಆಸೆ ಪಟ್ರಿ. ಆದರೆ ಅವಳ ಹಣೆಯಲ್ಲಿ ಏನು ಬರ್ದಿತ್ತೋ ಕೊನೆಗೆ ಹಾಗೆ ಆಯಿತು. ಈ ವಿಷಯದಲ್ಲಿ ನಿಮಗೆ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು, ಕೋಪನೂ ಬಂದಿರಬಹುದು. ಆದರೆ ಒಬ್ಳು ಹೆಣ್ಮಗಳು ನಮ್ಮನೆಯಿಂದ ಅತ್ತೆ ಮನೆಗೆ ಕಾಲಿಟ್ಟಿದ್ದಾಳೆ ಅಂದಮೇಲೆ ಅವಳು ಉಳಿದಿರೋ ಜೀವನನೆಲ್ಲ ಅಲ್ಲೇ ಕಳೀತಾಳೆ. ಎಷ್ಟೇ ಆಗಲಿ ಹೆಣ್ಮಗುನ ಹೆತ್ತಿರೋ ತಂದೆ ತಾಯಿ ಆ ಕನಕಲಕ್ಷ್ಮಿ ಜೊತೆ ಅವ್ರ ಅಮ್ಮನ ಜೊತೆ ಯಾವ ವಿಷಯದಲ್ಲೂ ರಾಜಿ ಆಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ಪಲ್ಲವಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ನೀನ್ ಎದುರು ಮಾತಾಡಿದ್ರೆ ಗೀತನ್ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಏನಮ್ಮ, ಅವ್ರೇನೇ ಅಂದ್ರೂ ನಾವು ಅನ್ನಿಸ್ಕೋಬೇಕಾ? ನಾವ್ ಎದುರುಗಿದ್ದಾಗನೇ ಹೀಗ್ ಮಾತಾಡ್ತಿದ್ದಾರೆ ಅಂದ್ರೆ ನಾಳೆ ನಮ್ಮ ಮಗಳನ್ನ ಹೇಗ್ ನೋಡ್ಕೋತಾರೆ? ನಾನು ಕೂಡ ಅದನ್ನೇ ಹೇಳ್ತಿರೋದು. ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಈ ಗಲಾಟೆ ಎಲ್ಲ ಕಡಿಮೆ ಆಗ್ಬೋದು ಅಂತ. ನಾವಾಡೋ ಮಾತುಗಳಿಂದ ನಾಳೆ ಗೀತನ್ಗೆ ತೊಂದರೆ ಆಗ್ಬಾರ್ದು ಅಲ್ವಾ ಪಲ್ಲವಿ? ಅದಕ್ಕೆ ಸ್ವಲ್ಪ ಅನ್ಸರ್ಸ್ಕೊಂಡು ಹೋದ್ರೆ ಒಳ್ಳೇದು ಅಂತ ನಂಗನ್ಸತ್ತೆ. ನಮ್ ಕಡೆಯಿಂದ ಏನ್ ತಪ್ಪಾಗಿದೆ ಅತ್ತೆ? ಎಲ್ಲ ಮಾಡಿದ್ದು ಅವನೇ. ಅವನೇನಾದ್ರೂ ನಮ್ಮ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಿರ್ಲಿಲ್ಲ ಅಂದಿದ್ರೆ ಈಗ ಅವಳ ಜೀವನ ಬೇರೆನೇ ಇರ್ತಿತ್ತು. ಯಾವಾಗ್ಲೂ ಹುಡುಗಂದೇ ತಪ್ಪು ಅಂತ ಹೇಳ್ತೀಯಲ್ಲ. ನಮ್ ಹುಡುಗಿ ಒಪ್ಪದೇ ಇದ್ದಿದ್ರೆ ಅವನ ಸಾಹಸ ಮಾಡಕ್ ನೋಡ್ತಿದ್ನಾ? ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವೆಷ್ಟು ಹೊಂದ್ಕೋತೀವೋ ನಮ್ ಗೀತನ್ ಜೀವನ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹಠ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಅನ್ಸರ್ಸ್ಕೊಳ್ಳಿ. ಇದೇ ಕಣೆ ಮನೆ. ನಿಲ್ಸಿ ನಿಲ್ಸಿ. ಹಾ ಹೇಳಿ. ಬನ್ನಿ. ಆರಾಮ ಶರತ? ಹಾ ಅಣ್ಣ ನಮಸ್ಕಾರ. ಹಾ ಬಾಪ ಬಾಪ ಬಾ ಬಾ ಬಾ. ಏ ಶಂಕರ, ಯಾವಾಗ ಬಂದೆ? ಇವತ್ತೇ ಬಂದೆ. ಬನ್ನಿ ಬನ್ನಿ. ಹಾ ನಡಿ. ಹೇಗಿದೆಯಾ ಅಕ್ಕ? ಹಾ ಚೆನ್ನಾಗಿದ್ದೀನಿ. ಪಲ್ವಿ ಅಕ್ಕ, ಯಾರು ಬಂದಿದಾರ ನೋಡು? ಹಾ, ಅಂಬುಜಕ್ಕ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ, ಬನ್ನಿ 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 ಒಳಗಡೆ. ಏನೋ ಬಡವಾ, ಇದೇನಾ ನಿಮ್ಮತ್ತೆ ಮನೆ? ಹೌದು ಅರುಣಮ್ಮ. ಪರವಾಗಿಲ್ಲ ಕಣೋ, ನೋಡೋಕ್ ಚೆನ್ನಾಗೇ ಇದೆ. ನೀ ಮನಿ ನೋಡಿ ಸ್ವಂತ ಮನಿ ಅನ್ಕೊಂಡಿ ಏನ? ಬಾಡ್ಗಿ ಮನಿ ಐತಿ. ಅವ್ರಿಗೆಲ್ಲಿಂದ ಬರ್ತೈತಿ ಸ್ವಂತದ ಮನಿ ಅಂತೀನಿ. ಆ ಡಕೋಟಾ ಟಿವಿ ಇಟ್ಕೊಂಡು ರಿಪೇರಿ ಮಾಡ್ಕೋತ ಕುಂದಿರ್ತೈತಿ. ಈ ಕಾಲದಾಗ ಟಿವಿ ರಿಪೇರಿ ಮಾಡಿದ್ರೆ ಏನ್ ಬರುತ್ತ? ಮನ್ಯಾಗ ಕುಂದಿರ್ಬೇಕು ಸುಮ್ನ. ಅವೆರಡು ಹೆಣ್ಮಕ್ಳು ದುಡಿತಾವ, ಇವು ಬದುಕಾಕ್ ಹತ್ಯಾವು. ಆ ಒಂದ್ ಹುಡುಗಿ ಕೊಳ್ಳಿಗೆ ತಾಳಿ ಕಟ್ಟ್ಯಾನ, ಇನ್ ಆಕಿ ದುಡಿಮೆ ನಮ್ಗೆ ಬರ್ತೈತೋ ಇಲ್ಲೋ ಅಂತ ಚಿಂತೆ ಮಾಡ್ಕೊಂತ ಕುಂತು ಅವೆಲ್ಲ ನಮ್ಮ ಜೀವ ತಿನ್ನಕ್ ಹತ್ಯಾವು ಅಷ್ಟ. ಅಜ್ಜಿ, ನೀನ್ ಮಾತಾಡ್ತಿರೋದ್ ಸರಿಯಲ್ಲ. ಏನ ಮಾತುಗಳು? ಏಯ್, ಅಜ್ಜಿ ಏನೋ ಹೇಳಕತ್ತಾಳ, ಅದಕ್ ನೀ ಏನ್ ಎದುರು ಮಾತಾಡ್ತಿ? ದೊಡ್ಡವರು ದೊಡ್ಡವ್ರ ತರ ಮಾತಾಡ್ಬೇಕಲ್ವಾ? ಇದ್ಯಾಕ್ ಹಿಂಗ್ ಕೀಳಾಗಿ ಮಾತಾಡ್ಬೇಕು? ಲೋ ಹುಡುಗ,
ವಯಸ್ಸಾದ್ಮೇಲೆ ದೊಡ್ಡವರು ಏನೋ ಮಾತಾಡ್ತಾ ಇರ್ತಾರೆ, ಚಿಕ್ಕವನ್ನೇನೋ. ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ನೋಡಿ ಅರುಣಮ್ಮ, ದಯವಿಟ್ಟು ನೀವು ಒಳಗಡೆ ಹೋದ್ಮೇಲೆ ಬೇಡದೇ ಇರೋದೆಲ್ಲ ಮಾತಾಡಬೇಡಿ. ಸ್ವಲ್ಪ ಹದ್ಬಸ್ತಲ್ಲೇನೆ ಮಾತಾಡಿ. ನೋಡ್ದೇನ ಇವ ಹೆಂಗ ನಮ್ಗ ಮಾತ್ ಕಲ್ಸಕತ್ತಾನ? ಅಷ್ಟೇ ಬಿಡು, ಚಿಕ್ಕವರಾಗಿದ್ದಾಗ ಮಾತನ್ ಕಲ್ತ್ಕೊಂಡು ಮೊದ್ಲು ಅಮ್ಮ ಅಂತ ಕರೀತಾರೆ. ಅದನ್ನ ಕೇಳಿ ನಾವ್ ಅಯ್ಯೋ ಅಂತ ಸಂತೋಷ ಪಡ್ತೀವಿ. ಅದೇ ಬೆಳ್ದು ದೊಡ್ಡವರಾಗಿ ಮೀಸೆ ಗಡ್ಡ ಬಂದ ಮೇಲೆ ಇವ್ರು ಮಾಡೋ ಕೆಲ್ಸ ನೋಡಿ ನಾವು ಗುಂಡಿಗೆ ಹಿಡ್ಕೊಂಡು ಅಮ್ಮ ಅಂತ ಅಳಬೇಕಾಗತ್ತೆ. ಇವಾಗ ನಾನು ಏನ್ ಹೇಳಿದೆ ಅಂತ? ಸರಿ ಬಿಡೋ, ಇಲ್ಲಿ ಯಾಕೆ ಆಚೆ ಪಂಚಾಯ್ತಿ? ನಡಿ ಒಳಗ್ ಹೋಗೋಣ. ಸರಿ ಬನ್ನಿ. ನೋಡ್ದ್ಯಾ? ನೋಡು, ಆ ಮನಿ ವಾಸನೆ ಇಲ್ಲಿ ತನಕ ಬರಕತ್ತೈತಿ. ಅವಾಗ ಕೆಲಸ ಇಲ್ಲ, ಬೊಗಸಿಲ್ಲ, ಕೈಯಾಗ ಡಬ್ಬ ಹಿಡ್ಕೊಂಡು ಗಲ 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 ಅಂತ ಆಡ್ಸ್ಕೊಂಡು ಕುಂಡಿರ್ತೈತಿ. ಪಲ್ಲವಿ, ಯಾರೋ ಬಂದಿದಾರ ನೋಡು. ಹ, ಇದು ಒಂದು ಕಡಿಮೆ ಇತ್ತು. ಯಾರು? ಯಾರಿವ್ರು? ಇವ್ರಾ ಗೀತಾ ಅವ್ರ ಅತ್ತೆ ಮತ್ತೆ ಅವ್ರ ಅಮ್ಮ. ಬನ್ನಿ ಬನ್ನಿ. ಹಾ, ಈ ಮನಿಗ್ ಬಂದವ್ರು ನಮ್ಮನ್ನ ಕರೀತಾರ, ಆದ್ರೆ ಈ ಮನ್ಯಾಗ ಇರೋರು ನಮ್ಮನ್ನ ಕರೆಯೋರ ದಿಕ್ಕಿಲ್ಲ. ಅಮ್ಮ ಬನ್ನಿ ಬನ್ನಿ, ಒಳಗ್ ಬನ್ನಿ. ಏನ್ ಗೋವಿಂದ, ಆಚೆನೆ ನಿಲ್ಸ್ಕೊಂಡಿದ್ಯಲ್ಲ, ಇದು ನಮ್ಮನೆ ಅಲ್ವಾ, ಒಳಗಡೆ ಕರ್ಕೊಂಡ್ ಬರುತ್ತಾನೆ. ಒಳಗ್ ಕರೀದೆ ಒಳಗ್ ಬರೋಂತ ಅಭ್ಯಾಸ ನಮ್ಗ್ಯಾರ್ಗೂ ಇಲ್ಲ. ನಮಸ್ಕಾರ. ಗೋವಿಂದ, ಯಾರಿವ್ರು? ಬಾಗ್ಲಲ್ಲೇ ನಿಲ್ಸಿ ಪರಿಚಯ ಮಾಡಿಸ್ಕೋತೀರಾ ಹೇಗೆ? ಒಳಗ್ ಕರ್ದು ಕೂರ್ಸಿ ಮರ್ಯಾದೆ ಮಾಡೋದು ಗೊತ್ತಿಲ್ವಾ? ಅಯ್ಯೋಯ್ಯೋ, ಬನ್ನಿ ಅಮ್ಮ, ಒಳಗ್ ಬನ್ನಿ. ಬನ್ನಿ, ಒಳಗ್ ಕೂತ್ಕೊಳ್ಳಿ. ಬನ್ನಿ ಅಮ್ಮ, ನೀವಿಬ್ರು ಆ ಕಡೆ ಕೂತ್ಕೊಳ್ಳಿ. ನಡೀರಿ, ನಡೀರಮ್ಮ. ಬನ್ನಿ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಮ್ಮ. ಅಮ್ಮ ಗೀತಾ, ಪೂರ್ವಿ, ಗೀತಾ. ಅತ್ತೆ ನಮಸ್ಕಾರ. ಏನೋ ಗೋವಿಂದ, ಅವಳೇನಾ ನಿನ್ ಹೆಂಡ್ತಿ? ಹೌದು ಆಂಟಿ, ನೀವು ಅರುಣಮ್ಮ ಅಲ್ವಾ? ನನಗೂ ಅತ್ತೆ ಆಗ್ತೀರಾ. ನಮಸ್ಕಾರ ಅತ್ತೆ. ನಮಸ್ಕಾರ ನಮಸ್ಕಾರ. ಪರವಾಗಿಲ್ಲ, ಮರ್ಯಾದೆ ಸಂಸ್ಕಾರ ಗೊತ್ತಿದೆ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಮರ್ಯಾದೆ, ಒಳ್ಳೆ ಸಂಸ್ಕಾರ, ಇವೇ ನಾವು ಅವರು ಕೊಟ್ಟಿರೋ ಆಸ್ತಿ. ಅಂದ್ರೆ ಏನು? ನಾವೇನು ಕೇಳ್ದೇನೆ ನಮಗ ಆಸ್ತಿ ಗೀಸ್ತಿ ಏನು ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂತ ಆಯ್ತು. ಹಾ, ಕೊಡ್ಬೇಕು ಅನ್ಕೊಂಡ್ರೆ ಕೊಡಕ್ ಏನೈತಿ ಅಲ್ಲಿ? ಹರ್ದಿರೋ ಗಾಳಿ ಪಡ್ದಂಗ ಇವ್ರ ಮಗಳು ಬಂದ ನಮ್ ಮನಿಯಾಗ ಹೊಕ್ಕೊಂಡಾಳ. ನಮ್ ಮಗಳೇನು ಹರ್ದಿರೋ ಗಾಳಿಪಟ ತರ ಸುತ್ತಲಿಲ್ಲ. ನಿಮ್ ಮಗನ್ಗೇನು ಗಂಟ್ ಬಿದ್ದಿಲ್ಲ. ನಿಮ್ ಮಗನೇ ಊರವ್ರೆಲ್ಲ ನೋಡೋ ಹಾಗೆ ತಾಳಿ ಕಟ್ಟಿ ಇಲ್ ನೋಡಿ ಈಗ ನಾವ್ ಈ ಪರಿಸ್ಥಿತಿಯಲ್ಲಿ ನಿಲ್ಲೋ ಹಾಗೆ ಮಾಡಿದ್ದು. ಅತ್ತೆ ಪ್ಲೀಸ್ ಮಾತಾಡ್ಲಿ ಬಿಡೋ. ಅವ್ರ ಮನ್ಸಲ್ಲಿರೋ ಮಾತು ಆಚೆ ಬಂದ್ರೇನೆ ಅಲ್ವಾ ಅವ್ರು ಎಂಥವ್ರು ಏನು ಅನ್ನೋದು ನಮಗ್ ಗೊತ್ತಾಗೋದು. ಇಲ್ ನೋಡಮ್ಮ, ನನ್ ಹೆಸರು ಅರುಣ. ಕನಕಲಕ್ಷ್ಮಿ ನಾನು ಅಕ್ಕ ತಂಗಿಯರು. ಅಂದ್ರೆ ಅವ್ರಮ್ಮ ನಮ್ಮಮ್ಮ ಅಕ್ಕ ತಂಗಿಯರು. ಸರಿ, ಆಗಿದ್ದೇನೋ ಆಗೋಯ್ತು. ಯಾರು ಅಂದ್ಕೊಳ್ದೇನೆ ಇವನು ಅವಳು ಕುತ್ತಿಗೆ ತಾಳಿ ಕಟ್ಟುಬಿಟ್ಟ. ಮದ್ವೆ ಆಗದೇನೋ ಆಗೋಗಿದ್ಯಲ್ಲ, ಮತ್ತೀಗೇನು? ನೀವೇನೋ ಮತ್ತೆ ಮದ್ವೆ ಶಾಸ್ತ್ರ ಮಾಡಿಸ್ತೀವಿ ಅಂತಿದ್ದೀರಂತೆ. ಇದೇನಾದ್ರೂ ಚೆನ್ನಾಗಿರತ್ತಾ? ಆಹಾ, ಚೆನ್ನಾಗಿರತ್ತಾ ಅಂತ ನಿಮ್ ಉದ್ದೇಶ ಏನು? ಊರಲ್ಲಿರೋರೆಲ್ಲ ನಮ್ಮನ್ನ ನೋಡ್ ನಗಬೇಕು ಅಂತ ತಾನೇ ಈ ಏರ್ಪಾಟ್ಗಳನ್ನ ಮಾಡ್ತಾ ಇರೋದು ನೀವು? ಇಲ್ಲಿ ನೋಡಿ, ನನ್ನ ಮಗಳಿಗೆ ನಮ್ಮ ಶಾಸ್ತ್ರದ ಪ್ರಕಾರ ಸಂತೋಷದಿಂದ, ದೊಡ್ಡವರ ಆಶೀರ್ವಾದದಿಂದ ಮದುವೆ ಮಾಡಿ ಗೌರವದಿಂದ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಇವಳು ಮದುವೆ ವಿಷಯದಲ್ಲಿ ನಮಗೆ ಕಣ್ಣೀರು, ನೋವು ಬಿಟ್ರೆ ಬೇರೆ ಏನೂ ಸಿಗ್ಲಿಲ್ಲ. ಆ ನೋವನ್ನ ನಾವು ಅಷ್ಟೋ ಇಷ್ಟೋ ಕಳ್ಕೊಳ್ಳೋದಿಕ್ಕೋಸ್ಕರ ಏನೋ ಒಂದೆರಡು ಶಾಸ್ತ್ರ ಮಾಡಿ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಎಲ್ಲ ನೀವ್ ಅನ್ಕೊಂಡಾಗ ಆಗ್ತತೇನ? ಬೇರೆಯವ್ರಿಗೂ ಇಷ್ಟ ಆಯ್ತೋ ಇಲ್ಲೋ ತಿಳ್ಕೊಬೇಕಲ್ಲ. ನಿಮ್ ಇಷ್ಟದ ಪ್ರಕಾರ ಬಂದ್ರಿ, ಹೇಳಿದ್ರಿ, ಹೊಂಟೋದ್ರಿ.
ನಿಮ್ ಮಗ ಏನು ನಮ್ಮನ್ ಕೇಳಿ ತಾಳಿ ಕಟ್ಲಿಲ್ಲ, ಅವನು ತನ್ನಿಷ್ಟದಂತೆ ತಾಳಿ ಕಟ್ತ. ಇದಕ್ಕೇನ್ ನೀವು ಉತ್ತರ ಕೊಡ್ತೀರಾ?